ಇನ್ನು ಟೈಮ್ ಪಾಸಿಗೆ ನಾವು ಪ್ರೀತಿ ಮಾಡೋದು ಬೇಡ, ಇಬ್ರು ಮದುವೆ ಆಗೋಣ ಅಂತ ಹೇಳಿದ್ದೆ ತಪ್ಪಾಗಿ ಹೋಗಿದೆ. ಅಂಥದ್ದೊಂದು ಘಟನೆ ಸದ್ಯ ವರದಿ ಆಗ್ತಾ ಇರೋದು. ಮದುವೆ ಆಗೋಣ ಎಂದಿದ್ದಕ್ಕೆ 7 ರಿಂದ 8 ಬಾರಿ ಚುಚ್ಚಿ ಮಹಿಳೆಯೊಬ್ಬಳನ್ನ ಕೊಲೆ ಮಾಡಲಾಗಿದೆ. ಟೈಮ್ ಪಾಸಿಗೆ ನಾವು ಪ್ರೀತಿ ಮಾಡೋದು ಬೇಡ, ಮದುವೆ ಆಗೋಣ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ? ಆಕೆ ಪ್ರಾಣಕ್ಕೆ ಸಂಚಕಾರವನ್ನ ತಂತ. ಕೆಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಮರ್ಡರ್ ಇದು. ಚಾಕುವಿನಿಂದ ಚುಚ್ಚಿ ಮಹಿಳೆ 40 ವರ್ಷದ ರೇಣುಕಾ ಎಂಬಾಕೆಯನ್ನ ಕೊಲೆ ಮಾಡಲಾಗಿದೆ. ಫೈನಾನ್ಸ್ ಅನ್ನ ಮಾಡಿಕೊಂಡಿದ್ದಂತಹ 43 ವರ್ಷದ ಕುಟ್ಟಿ ಎಂಬಾತನಿಂದ ರೇಣುಕಾ ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದು ಸದ್ಯ ವರದಿ ಆಗ್ತಾ ಇದೆ. ಈಕೆ ಟೈಮ್ ಪಾಸಿಗೆ ನಾವು ಪ್ರೀತಿ ಮಾಡೋದು ಬೇಡ, ಇಬ್ರು ಮದುವೆ ಆಗೋಣ ಅಂತ ಕೇಳಿದ್ದೇನೆ ತಪ್ಪಾಗಿ ಹೋಯ್ತು ಅನ್ನುವಂತೆ ಕಾಣಿಸ್ತಾ ಇದೆ. ಆಕೆಯ ಪ್ರಾಣಕ್ಕೆ ಸಂಚಕಾರವನ್ನು ತಂದಿದೆ. ಸದ್ಯ ಕೆಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಮರ್ಡರ್ ಇದು. ಚಾಕುವಿನಿಂದ ಚುಚ್ಚಿ 40 ವರ್ಷದ ರೇಣುಕಾ ಎಂಬಾಕೆಯನ್ನ ಫೈನಾನ್ಸ್ ಅನ್ನ ಮಾಡಿಕೊಂಡಿದ್ದ 43 ವರ್ಷದ ಕುಟ್ಟಿ ಎಂಬಾತ ಹತ್ಯೆ ಮಾಡಿರೋದು. ಯಾವ ಕಾರಣಕ್ಕೆ ಈ ಹತ್ಯೆ ಆಯಿತು, ಇವರಿಬ್ಬರ ನಡುವೆ ಪರಿಚಯ ಒಡನಾಟ ಹೇಗಿತ್ತು ಅನ್ನುವಂಥ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಕೆಜೆಹಳ್ಳಿ ನಿವಾಸಿ ಕುಟ್ಟಿ, ಪಿಳ್ಳಣ್ಣ ಗಾರ್ಡನ್ನ ನಿವಾಸಿ ರೇಣುಕಾ, ಇವರಿಬ್ಬರಿಗೂ ಕೂಡ ಈ ಮೊದಲೇ ಬೇರೆ ಬೇರೆಯವ್ರ ಜೊತೆ ಮದುವೆ ಆಗಿತ್ತು. ರೇಣುಕಾಗಿ ಮೊದಲೇ ಮದುವೆ ಆಗಿ ಡಿವೋರ್ಸ್ ಕೂಡ ಆಗಿತ್ತು. ಇನ್ನು ಆರೋಪಿ ಕುಟ್ಟಿಗೆ ಕೂಡ ಈ ಮೊದಲು ಮದುವೆ ಆಗಿತ್ತು. ಬಟ್ ಇವರಿಬ್ರು ಒಂದೇ ಏರಿಯಾದಲ್ಲಿ ವಾಸ ಇದ್ದಿದ್ರಿಂದ ಇಬ್ಬರಿಗೂ ಪರಿಚಯ ಇತ್ತಂತೆ. ಆ ಪರಿಚಯ ಪ್ರೀತಿಗೆ ತಿರುಗಿ ಬಳಿಕ ಇವರು ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಹೊಂದಿದ್ರಂತೆ. ಇದಾದ ಬಳಿಕ ರೇಣುಕಾ ಮದುವೆ ಆಗು ಅಂತ ಹೇಳಿ ಕುಟ್ಟಿ ಬಳಿ ಕೇಳಿರ್ತಾಳೆ. ಇದಕ್ಕೆ ಈತ ಪದೇ ಪದೇ ವಿರೋಧ ವ್ಯಕ್ತಪಡಿಸಿ ಗಲಾಟೆ ಮಾಡ್ತಾ ಇದ್ನಂತೆ. ಶುಕ್ರವಾರ ಸಂಜೆ ರೇಣುಕಾ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಂತ ಸಂದರ್ಭ, ನಿನ್ನ ಜೊತೆಯಲ್ಲಿ ನಾನು ಮಾತಾಡಬೇಕು ಅಂತ ಹೇಳಿ ಶಾಲೆಯೊಂದರ ಬಳಿ ಕರೆದೊಯ್ದಿದ್ದ ಈ ಕುಟ್ಟಿ. ಆ ಸಂದರ್ಭದಲ್ಲಿ ಕೂಡ ಮತ್ತೆ ಈಕೆ ಮದುವೆ ಆಗುವಂತ ಕೇಳಿದ್ದಾರೋ ಏನೋ, ರೇಣುಕಾ ಮೇಲೆ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದು ಈತ ಪರಾರಿಯಾಗಿದ್ದ. ಸದ್ಯ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸ್ಥಳೀಯರು. ಆದರೆ ಚಿಕಿತ್ಸೆ ಫಲಿಸದೆ ಆಕೆ ಸಾವಿಗೀಡಾಗಿದ್ದಾರೆ. ಇನ್ನು ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆಗೆ ಆತನನ್ನು ಒಳಪಡಿಸಿದ್ದಾರೆ. ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕುರಿತಂತೆ ಸದ್ಯ ಪ್ರಕರಣ ಕೂಡ ದಾಖಲಾಗಿರುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದೇ ಏರಿಯಾದಲ್ಲಿ ಇವರಿಬ್ರು ವಾಸ ಆಗಿರ್ತಾರೆ. ಈ ಮೊದಲೇ ಮದುವೆಯಾಗಿ ರೇಣುಕಾಗೆ ಡಿವೋರ್ಸ್ ಆಗಿತ್ತು. ಈ ಕುಟ್ಟಿ ಅನ್ನೋನಿಗೆ ಕೂಡ ಮೊದಲು ಮದುವೆಯಾಗಿ ಆತ ಕುಟುಂಬದಿಂದ ಬೇರ್ಪಟ್ಟಿದ್ದ ಅಂತ ಅನ್ಸುತ್ತೆ. ಒಂದೇ ಏರಿಯಾದಲ್ಲಿದ್ದು ಇಬ್ಬರಿಗೂ ಪರಿಚಯ ಇದ್ದಿದ್ದು. ಅದಾದ ಬಳಿಕ ಪ್ರೀತಿಗೆ ತಿರುಗುತ್ತೆ. ಅದಾದ ಬಳಿಕ ಇವರಿಬ್ಬರ ಮಧ್ಯೆ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಇತ್ತಂತೆ. ಸೊ ಈ ಸಂದರ್ಭದಲ್ಲಿ ರೇಣುಕಾ ಟೈಮ್ ಪಾಸಿಗೆ ನಾವ್ಯಾಕೆ ಪ್ರೀತಿ ಮಾಡೋಣ, ನಮ್ಮಿಬ್ಬರ ಮಧ್ಯೆ ಒಡನಾಟ ಚೆನ್ನಾಗಿದೆಯಲ್ವಾ, ಸೊ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆಕೆ ಪದೇ ಪದೇ ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ನಿರಾಕರಿಸಿದ್ದಾನೆ ಈತ. ನಿರಾಕರಿಸಿದ ಬಳಿಕ ಆಕೆಯನ್ನ ಹತ್ಯೆ ಮಾಡಿರುವಂಥದ್ದು. இங்கே வந்து ஓய்ந்துட்டுருக்குறாம்மா என் பொண்ணு. அவன் கத்தியில் குத்தி வந்து சர்க்கிள் கிட்ட வந்து ஓய்ந்துட்டுருக்குறாம்மா என் பொண்ணு. அவனுக்கு என்னம்மா கேளு, அவனை விடக்கூடாது. எங்களுக்கு யாரும் இல்லை, எங்களுக்கு நியாயம் கேட்கணும். அவனை விடவே கூடாதும்மா. என் பொண்ணு போயிடுச்சுமா. எனக்கு கஷ்டப்பட்டு சோறு எடுத்துன்னு வந்து கொடுக்குமா எங்களுக்கு. எனக்கு வண்டி அந்த பொண்ணுக்கு என் பொண்ணு என் பொண்ணுமா. ರೇಣುಕಾ ಅವ್ರ ತಂಗಿ ಸರ್. ನಾನು ರೇಣುಕಾ ತಂಗಿ ಕೆಲ್ಸಕ್ಕೆ ಬಿಟ್ಬಿಟ್ಟು ಬಂದ ಥರ ಈ ಥರ ಆಗಿದ್ದಾರೆ ಸರ್. ಇವನು ಏನು ಫ್ರೆಂಡ್ಶಿಪ್, ಅವ್ನಿಗೆ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಸರ್. ಅವನು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಎಲ್ಲ ಇದ್ದಾರೆ ಸರ್. ನಮಗೆ ಯಾರೂ ಇಲ್ಲ. ಅವನು ಸರಿಯಾಗಿ ನೀವು ಮಾಡಬೇಕು ಸರ್. ಅವನಿಗೆ ಸರಿಯಾದ ದಂಡನೆ ಕೊಡಬೇಕು ಸರ್. ಅವನಿಗೆ ದೊಡ್ಡವರೇ ಒಬ್ಬ, ಅವ್ನಿಗೆ ಯಾರು ಇನ್ಸೂರೆನ್ಸ್ ಇದ್ದರೆ ನಮ್ಗೆ ಅದು ಮಾಡಬೇಡ ಸರ್. ಅವನಿಗೆ ರಿಸಲ್ಟ್ ಕೊಡಬೇಕು. ಅವನಿಗೆ ನಮ್ಮ ಊರು ಹೋಗಿದ್ದೆ ಸರ್. ನಮ್ಮ ತಂಗಿಗೆ ನಾನು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದೆ ಸರ್. ಆಟೋದಲ್ಲಿ ಕರ್ಕೊಂಡು ಹೋಗಿ ಗುಚ್ಚಿಬಿಟ್ಟು ಹೋಗ್ಬಿಟ್ಟು ಸರ್. ಹೋಯ್ತು ಹಂಗೆ ಹೋಗ್ಬಿಟ್ಟು ನಮಗೆ ಅಲ್ಲಿ ಪಬ್ಲಿಕ್ ಅವರು ಬಂದು ನಮ್ಮ ಮನೆ ಹತ್ರ ಹೇಳಿದ್ದು, ನಿಮ್ಮ ತಂಗಿ ಹಂಗೆ ಬಿಡ್ತಿದ್ದು ಬನ್ನಿ, ನಿಮ್ಮ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ. ನಾನು ಕರ್ಕೊಂಡು ಅಂಬೇಡ್ಕರ್ಗೆ ಸೇರ್ಬಿಟ್ಟು ಅಲ್ಲಿ ಪೊಲೀಸ್ ಕೇಸ್ ಆಯಿತು. ಯಾರು ಈ ಥರ ಮಾಡಿದ್ದು ನಾನು ಕುಟ್ಟಿ ಹೇಳ್ತಾರೆ. ಫ್ರೆಂಡ್ಶಿಪ್ಪಲ್ಲಿ ಹಿಂಗೆ ಮಾಡಬೇಕಾ? ಅವನು ಇದು ಮಾಡ್ತಾರೆ ಅದು ಮಾಡ್ತಾನೆ ಕರೀತಾರೆ. ಯಾರಿಗೇನ ಇನ್ಫಾರ್ಮ್ ಮಾಡಿ ಸರ್. ಅವ್ರಿಗೂ ತುಂಬ ನನಗೆ ನ್ಯಾಯ ಬೇಕು. ನನ್ನ ತಂಗಿ ತೀರೋಯ್ತು ಅಂತ ಅವನು ಬಿಡಬೇಡ. ಅವನಿಗೆ ಪ್ರಿನ್ಸ್ ಸರಿ ಆಯ್ತೆ. ನಾನು ಬೇಡ ಬರ್ತಾರೆ ಆಟೋದಲ್ಲಿ. ಇವನು ರೇಣು ಕೆಲಸ ಮಾಡ್ಕೊಂಡು ಬಂದ ತಕ್ಷಣ ರೋಟಲ್ಲಿ ನಡ್ಕೊಂಡು ಹೋಗ್ತಾರೆ. ಇವನು ಆಟೋದಲ್ಲಿ ಬಂದು ಎಡ್ಕೊಂಡು ರೇಣು ಕೈಯಲ್ಲಿ ಇಟ್ಕೊಂಡು ಬಂದು
ಚುಚ್ಚಿಬಿಟ್ಟು ಹೋಗಿದ್ದು ಆಟೋದಲ್ಲಿ ಹೋಗ್ಬಿಟ್ಟು ನಾವು ಕ್ಯಾಮ್ರಾ ನೋಡಿದ್ದು, ನಾವು ಪೊಲೀಸ್ ಅವ್ರು ಕರ್ಕೊಂಡು ಕ್ಯಾಮ್ರಾ ನೋಡಿದ್ದು ಕ್ಯಾಮ್ರಾ ಕರ್ಕೊಂಡು ಎವಿಡೆನ್ಸ್ ಎಲ್ಲ ಕೊಟ್ಟಿದ್ದು. ಅವ್ನು ಫುಲ್ ಸಪೋರ್ಟ್, ಪೊಲೀಸ್ ಸಪೋರ್ಟ್ ಇದೆ, ಅವ್ನಿಗೂ ದುಡ್ಡು ಇದ್ದಾನೆ. ನಮ್ಗೆ ಲೇಡೀಸ್ಗೆ ಸಪೋರ್ಟ್ ಬೇಕು ಸರ್. ಅವರು ಇದೇ ಕೆಲಸ ಅಂಬೇಡ್ಕರ್ ಅಲ್ಲಿ ಕೆಲಸ ಮಾಡ್ತಾರೆ, ಫೈನಾನ್ಸ್ ಇಲ್ಲ. ಅವರು ಬೇರೆ ಇದು ಇನ್ಸೂರೆನ್ಸ್ ಇದು ಮಾಡ್ತಾರೆ, ಇನ್ಸೂರೆನ್ಸ್ ಮಾಡ್ತೀನಿ, ಆಧಾರ್ ಕಾರ್ಡ್ ಮಾಡ್ತೀನಿ, ಪ್ಯಾನ್ ಕಾರ್ಡ್ ಮಾಡ್ತೀನಿ. ಅವ್ನಿಗೆ ಮದುವೆ ಆಗಿದ್ದಾರೆ, ಮಾಮ ಗೊತ್ತಿಲ್ಲ, ಮಕ್ಕಳಿಲ್ಲ, ಮದುವೆ ಆಗಿದ್ದಾರೆ. ಅವ್ರು ಈ ಥರ ಹೋಗೋದು ಬರೋದು ಪರಿಚಯ ಆಗಿದ್ದಾರೆ. ಇದೇ ಏರಿಯಾ ಹೋಗೋದು ಬರೋ ಟೈಮ್ ಪರಿಚಯ ಆಗಿಬಿಟ್ಟು ಈ ಥರ ನಮ್ಮ ತಂಗಿಗೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಲೇಡೀಸ್ಗೆ ಏನಾದರೂ ಕೊಡಬೇಕು. ನಮ್ಮ ಮನೆ ತಂಗಿ ಏಮಾಸ್ಬಿಟ್ಟು ನನ್ನ ತಂಗಿ ಆ ಥರ ಇಲ್ಲ, ನನ್ನ ಹೆಸರು ಪ್ರಿಯಾಂಕಾ. ಅವನು ಬಿಡಬೇಡ ಸರ್, ನನಗೆ ಲೇಡೀಸ್ ಸಪೋರ್ಟ್ ಬೇಕು. ಅವನಿಗೆ ದುಡ್ಡು ಇದೆ, ಎಲ್ಲ ಇದು ಸಪೋರ್ಟ್. ಅವನಿಗೆ ಎಲೆಕ್ಷನಲ್ಲಿ